ನಮಸ್ಕಾರ ಸ್ನೇಹಿತರೆ. ಈಗ ಕುಂಭರಾಶಿ, ಈ ಕುಂಭರಾಶಿಗೆ ಅಧಿಪತಿ ಗ್ರಹ ಶನಿಗ್ರಹ ಆಗ್ತಾನೆ. ಪ್ರಮುಖವಾಗಿ ದ್ವಿತೀಯ ಸ್ಥಾನದಲ್ಲಿ ಲಗ್ನಾಧಿಪತಿ ಇದ್ದಾನೆ, ಮತ್ತು ಪಂಚಮದಲ್ಲಿ ಗುರುಗ್ರಹ ಇದ್ದಾನೆ, ಮತ್ತು ಲಗ್ನದಲ್ಲೇ ರಾಹು. ಈ ಕುಂಭರಾಶಿಯವರಿಗೆ ಕುಟುಂಬದಲ್ಲಿ ಸಮಸ್ಯೆಗಳು ಕಾಡ್ತಾ ಇದೆ, ಮತ್ತು ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗುವಂಥದ್ದು, ಮತ್ತು ಏನೇ ಕೆಲಸ ಕೈ ಹಾಕಿದ್ರೂ ಕೂಡ ತುಂಬ ನಿಧಾನ ಆಗುವಂಥದ್ದು. ಹಣಕಾಸು ಸರಿಯಾಗಿ ಸಮಯಕ್ಕೆ ಕೈ ಸೇರ್ತಾ ಇಲ್ಲ. ಅದೇ ರೀತಿಯಾಗಿ ಮಾಡುವಂಥ ಎಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ಸಮಸ್ಯೆಗಳಾಗುವಂಥದ್ದು, ಮತ್ತು ನೀವು ಒಂದು ಮಾತಾಡಿದ್ರೂ ಕೂಡ ಅದು ಜಗಳಕ್ಕೆ ಮನಸ್ತಾಪಕ್ಕೆ ಕಾರಣ ಆಗುವಂಥದ್ದು. ಅದರಲ್ಲೂ ವಿಶೇಷವಾಗಿ ಕುಟುಂಬದಲ್ಲಿ ನಿಮ್ಮ ಭ್ರಾತೃಗಳಿಂದ, ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿರಿಂದ ಅಥವಾ ದಾಯಾದಿಗಳಿಂದ ಕಲಹಗಳಾಗುವಂಥದ್ದು. ಈ ರೀತಿಯಾಗಿ ಎಲ್ಲ ಫಲಗಳಿದೆ. ಪ್ರಮುಖವಾಗಿ ಪಂಚಮದಲ್ಲಿ ಗುರುಗ್ರಹ ಇರೋದ್ರಿಂದ ಶುಭದಾಯಕವಾಗಿದ್ದು ಹಣಕಾಸು ವಿಚಾರದಲ್ಲಿ ಅನುಕೂಲ ಆಗೋದು, ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ವಾತಾವರಣಗಳಿಗೆ ಇತ್ಯಾದಿ ಕಂಡು ಬಂದರೂ ಕೂಡ ಪುನಃ ಷಷ್ಠ ಸ್ಥಾನಕ್ಕೆ ಗುರು ಬರ್ತಾನೆ. ಆಗ ನಿಮಗೆ ಸಾಲ ಬಾಧೆಗಳು ಜಾಸ್ತಿ ಆಗುವಂಥದ್ದು, ಹಣಕಾಸು ವಿಚಾರದಲ್ಲಿ ತೊಂದರೆ ಆಗುವಂಥದ್ದು, ಉದ್ಯೋಗದಲ್ಲಿ ಅನುಕೂಲ ಆದರೂ ಕೂಡ ಸಪ್ತಮದಲ್ಲಿ ಕೇತು ಗ್ರಹ ಇರೋದ್ರಿಂದ ಅದರ ಸಮಸ್ಯೆಗಳು ನಿಮಗೆ ಕಾಡ್ತಾನೆ ಇರುತ್ತೆ. ಆದ್ರಿಂದ ಪ್ರಮುಖವಾಗಿ ಈ ರಾಶಿಯವರು ಆರೋಗ್ಯದ ಕಡೆ ಹೆಚ್ಚಿಗೆ ಗಮನ ಹರಿಸಬೇಕಾಗತ್ತೆ. ಈ ಸಂವತ್ಸರ ಪರ್ಯಂತವಾಗಿ ಪ್ರಮುಖವಾಗಿ ಇವರಿಗೆ ಶುಭದಾಯಕವಾದ ವರ್ಣ ಯಾವುದು ಅಂತ ಅಂದರೆ ನೀಲಿ ಬಣ್ಣ ಇವರಿಗೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಶುಭರತ್ನ ಅಂದರೆ ನೀಲಮಣಿ, ಇದನ್ನು ಉಪಯೋಗಿಸ್ಬೋದಾಗಿದೆ. ಅದೇ ರೀತಿ ಶುಭ ಸಂಖ್ಯೆ 8ನೇ ಸಂಖ್ಯೆ ಇವರಿಗೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇವರಿಗೆ ಪರಿಹಾರ ಅಂತ ಹೇಳೋದಾದರೆ ಪ್ರಮುಖವಾಗಿ ಈ ರಾಶಿಯವರು ದತ್ತಾತ್ರೇಯರ ಆರಾಧನೆಯನ್ನು ಮಾಡುವಂಥದ್ದು, ಗುರುವಿನ ಆರಾಧನೆಯನ್ನು ಮಾಡುವಂಥದ್ದು. ಪ್ರಮುಖವಾಗಿ ದತ್ತಾತ್ರೇಯ ಸ್ವರೂಪದಲ್ಲಿರುವಂಥ ಗುರುವಿನ ಆರಾಧನೆಯನ್ನು ಅಥವಾ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಿದ್ದೇ ಆದರೆ ಖಂಡಿತ ಆಗಿ ಈ ವರ್ಷ ಪರ್ಯಂತವಾಗಿ ಒಂದು ಶುಭ ಫಲವನ್ನು ಪಡಿಬೇಕು. ಇವರು ಮಾಡಬೇಕಾಗಿರುವಂಥದ್ದು ಏನು ಅಂತ ಅಂದರೆ ಗುರು ರಾಯರ ಸನ್ನಿಧಿ ಇರ್ಬೋದು ಅಥವಾ ಗುರುವಿನ ಸನ್ನಿಧಿಗೆ ಹೋಗಿ ಅಲ್ಲಿ ತುಳಸಿಯನ್ನು ಅರ್ಪಣೆ ಮಾಡುವಂಥದ್ದು, ಕಾಷಾಯ ವಸ್ತ್ರ ಅಂದರೆ ಕಾವಿ ವಸ್ತ್ರವನ್ನು ಮತ್ತು ಸಿಹಿ ತಿನಿಸನ್ನು ಅಲ್ಲಿ ನೈವೇದ್ಯ ಮಾಡಿ ಪ್ರಸಾದವನ್ನು ಎಲ್ಲರಿಗೂ ಹಂಚಬೇಕು. ಪ್ರಮುಖವಾಗಿ ಇದನ್ನು 12 ವಾರಗಳ ಕಾಲ ಇವರು ಮಾಡಿದ್ದೇ ಆದರೆ ಇವರ ಎಲ್ಲ ಸಮಸ್ಯೆಗಳು ಕ್ರಮೇಣ ಕ್ಲಿಯರ್ ಆಗ್ತಾ ಬರುತ್ತೆ, ಒಳ್ಳೆಯದಾಗುತ್ತೆ. ಈ ಸಂವತ್ಸರ ಪರ್ಯಂತವಾಗಿ ಅವರಿಗೆ ಶುಭದಾಯಕವಾಗಿರಲಿ, ಒಳ್ಳೆಯದಾಗಲಿ. ಧನ್ಯವಾದ.